ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮು. ವಿಜಯಪುರ ನಗರದ ಬೆಂಗಳೂರು ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಬಿಎಸ್ ಪಾಟೀಲ್ ನಾಗರಹುಲಿ ಮಾತನಾಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯನ್ನು ಬಿಜೆಪಿ ಮರುಪರಿಶೀಲನೆ ಮಾಡುವಂತೆ ಆಗ್ರಹಿಸಿದರು. ಬಸನಗೌಡ ಪಾಟೀಲ್ ಯತ್ನಾಳ್ ನಿಸ್ವಾರ್ಥದ ವ್ಯಕ್ತಿ. ಪಂಚಮಸಾಲಿ ಸಮಾಜಕ್ಕಾಗಿ ಮೀಸಲಾತಿಗಾಗಿ ಸಚಿವ ಸ್ಥಾನವನ್ನು ತೊರೆದವರು. ಬಸನಗೌಡ ಯತ್ನಾಳ್ರವರು ಉಚ್ಚಾಟನೆಯ ಬಗ್ಗೆ ಸಮಾಜದ ಜನರಿಗೆ ನೋವಾಗಿದೆ. ಬಿಜೆಪಿ ವರಿಷ್ಠರು ಈ ಬಗ್ಗೆ ಮರುಪರಿಶೀಲನೆ ನಡೆಸಲಿ ಎಂದರು. ಹೋರಾಟ ಮಾಡಿದ್ದೇವೆ, ಹೇಳ್ತೀವಿ ಸರ್. ನೀವು ಕೇಳಿದ್ರೆ ನೀವು ಕೇಳೋದಕ್ಕೆ ನಮ್ಗೆ ಹೇಳಕ್ಕೆ ಅವಕಾಶ ಮಾಡಿ. ಇದೇ ಬೆಳಗಾವಿಯಲ್ಲಿ ನಾವು ಮೊನ್ನೆ ಬೃಹತ್ ಮೆರವಣಿಗೆ ಮಾಡಿದ್ದೇವೆ. ನಮಗೆ ಕೊಟ್ಟಂತ ಈ ಕಾಂಗ್ರೆಸ್ ಸರ್ಕಾರ ಏನ್ ಕೊಡ್ತು? ಲಾಠಿ ಚಾರ್ಜ್. ಲಾಠಿ ಏನು ಕೊಟ್ರು ನಮಗೆ? ಯಾಕೆ? ಸಂವಿಧಾನದ ಪಿತಾಮಹ ಭಾರತೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಹೇಳಿದ್ದಾರೆ, ಯಾರು ಹಿಂದುಳಿದಿರ್ತಾರೆ, ಯಾರು ಯಾವುದೇ ಒಂದು ಇದು ಸಮಸ್ಯೆಯಿಂದ ಆಗಿರ್ತಾರೆ ಅಂತವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅವರ ಅಡಿಯಲ್ಲಿ ನಾವು ಕೇಳಿದ್ವಿ. ಅವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಮೇಲೆ ಲಾಠಿ ಪ್ರಹಾರ ಮಾಡಿದ್ರು. ಇದೇ ಬೇರೆ ಸಮಾಜದವರು ಕೇಳಿದ್ರೆ ಅವರಿಗೆ 4% ಅಂತ ಇದು ಕೊಡ್ತಿದ್ರಿ ನೀವು. ಇವತ್ತು ಯಾವ ನ್ಯಾಯ ನೀವು? ನಾವು ಅನ್ಯಾಯ ಆಗಿಲ್ವಾ? ನಮ್ಮಲ್ಲಿ ಯಾರು ಸಾಕಷ್ಟು ಜನ ಬಡವರಿದ್ದಾರೆ. ನಮ್ಮಲ್ಲಿ ನಾವು ಶಿಕ್ಷಣ ವಂಚಿತರಿದ್ದೇವೆ ಮತ್ತು ಉದ್ಯೋಗ ವಂಚಿತರಿದ್ದೇವೆ. ನಾವು ಕೇಳಿದ ಮೀಸಲಾತಿ ಯಾವ್ದು ಸ್ವಾಮಿ? ನಾವೇನು ರಾಜಕಾರಣಕ್ಕೆ ಕೇಳಿಲ್ಲ, ನಮ್ಮನ್ನು ಮುಖ್ಯಮಂತ್ರಿ ಮಾಡೋದ್ ಕೇಳಿಲ್ಲ, ನಮ್ಗೆ ಜೆಡ್ಪಿ ಮಾಡೋದ್ ಕೇಳಿಲ್ಲ, ಟಿಪಿ ಮಾಡೋದ್ ಕೇಳಿಲ್ಲ. ನಮ್ಮ ಬಡವರು, ನಮ್ಮ ಕಟ್ಟ ಕಡೆಯ ಗುಡಿಸಿಲಿರ್ತಕ್ಕಂಥ ಬಡ ಪಂಚಮಸಾಲಿಯ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಮತ್ತು ಉದ್ಯೋಗಕ್ಕೋಸ್ಕರ ನಾವು ಮೀಸಲಾತಿ ಕೇಳಿದ್ದೇವೆ. ಸುಮಾರು 4 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾ ಹೇಳ್ತೀನಿ ಅಂದ್ರೆ 712 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇವೆ. ಅನೇಕ ತರದ ಹೋರಾಟಗಳನ್ನು ಮಾಡಿದ್ದೇವೆ. ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬರೀ ಪಂಚಮಸಾಲಿಗೆ ಕೇಳಿಲ್ಲ, ಅವರ ಒಳ ಮೀಸಲಾತಿ ಕೆಲವೊಂದೇನದ ಲಿಂಗಾಯತ ಸಣ್ಣ ಸಮಾಜಕ್ಕೂ ಕೂಡ ಮೀಸಲಾತಿ ಕೇಳಿದ್ರು. ಅಂತವ್ರ ಬಗ್ಗೆ ನೀವೇನಾದ್ರು ಇವತ್ತಿಂದ ಏನ್ ಮಾಡ್ತೀರಿ? ಅವ್ರು ಹೋರಾಟ ಮಾಡ್ತಾನೆ ಇದ್ದಾರೆ. ಅವತ್ತು ಕೂಡ ನಾನು ಇದ್ದೆ, ನಮ್ಮ ಸ್ವಾಮೀಜಿಯವರು ಇದ್ರು, ನಮ್ಮ MS ರುದ್ರಗೌಡ್ರು ಇವತ್ತು ಇದ್ರು, ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಹೇಳಿದ್ರು, ಅವತ್ತು ಮುಖ್ಯಮಂತ್ರಿ ಇದ್ರು, ಬಸನಗೌಡ್ರೆ ನೀವು ಈ ಹೋರಾಟದಿಂದ ಹಿಂದೆ ಸರಿರಿ, ನಿಮಗೊಂದು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು. ಇವ್ರು ಹೇಳಿದ್ರು, ನನ್ನ ಸಮಾಜಕ್ಕೆ ಮತ್ತು ಇನ್ನಿತರ ಸಮಾಜಕ್ಕೆ ನೀವು ನ್ಯಾಯ ಕೊಟ್ರೆ ನನಗೆ 36 ಏನು ನೀವು ಸಚಿವ ಸ್ಥಾನ ನನಗೆ ಒಬ್ಬರಿಗೆ ಕೊಟ್ಟಂಗಾಗತ್ತೆ, ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕೂಡ ನನಗೆ ಒಬ್ಬರಿಗೆ ಕೊಟ್ಟಂಗಾಗತ್ತೆ. ಅದಕ್ಕೆ ನಾನು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವು ನ್ಯಾಯ ಕೊಡ್ರಿ, ಆಮೇಲೆ ನನಗೆ ಬೇಕಿದ್ರೆ ಸಚಿವ ಸ್ಥಾನ ಕೊಡ್ರಿ, ಮೊದಲು ನಾನು ಸಚಿವ ಸ್ಥಾನ ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದಂತ ಏಕೈಕ ಪಂಚಮಸಾಲಿ ಸಮಾಜದ ನಾಯಕ ಅಂದ್ರೆ ಅದು ಬಸನಗೌಡ ಪಾಟೀಲ್ ಅಂತ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ಕನ್ನಡ.